action. Roll camera action. ಸಿನಿಮಾ ಶೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಆ ಸಾಂಗ್ನ ಮತ್ತೆ ಪ್ಲೇ ಮಾಡ್ತೀವಿ. ಆ್ಯಂಡ್ ಮೀನ್ ವೈಲ್ ಇಷ್ಟೊತ್ತು ನಾವು ಹಾಡಿನ ಮೂಲಕ ನೋಡಿದ್ವಿ. ಆ್ಯಂಡ್ ಲವ್ ಯು ರಚ್ಚು ಅಂದಿದ ತಕ್ಷಣ ಆಫ್ ಕೋರ್ಸ್ ಸರ್ ಹೇಳಿದ್ರು, ಇವ್ರ ಬಗ್ಗೆ ನಾವು ಹೇಳೋದೇ ಬೇಕಿಲ್ಲ. ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ಇಲ್ಲ ಫ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಅವ್ರ ಬಗ್ಗೆ ಹೇಳ್ತಿದ್ವಾಗಲೇ ರಚಿತಾ ನಮ್ಮನೆಯವರು, ನಮ್ಮನೆ ಹುಡುಗಿ ಅನ್ನೋ ರೇಂಜಲ್ಲಿ ಹೇಳ್ತಿರ್ತಾರೆ. ಸೊ ಅಂತ ಒಂದು ಯಾವಾಗಲೂ ಆ ನಗು ಮುಖದಲ್ಲಿ ಎಲ್ಲರನ್ನ ಪ್ರೀತಿಸುವಂತ ಒಂದು ಹ್ಯೂಮನ್ ಅಂತ ಹೇಳಿದ್ರೆ ನಂಗೆ ಖಂಡಿತ ತಪ್ಪಾಗಲ್ಲ. ಸೊ ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ರಚಿತಾರಾಮ್ ಅವ್ರನ್ನ. ಆಕ್ಚುಲಿ ಎಷ್ಟೊಂದು ವಿಷಯ ಇದೆ ಕೇಳೋದಕ್ಕೆ. ತುಂಬಾ ಜನ ನನಗೆ ಇದನ್ನೇ ಕೇಳ್ಬೇಕು ನೀನು ಅಂತ ಹೇಳಿದ್ದಾರೆ, ಬಟ್ ಜಾಸ್ತಿ ಕೇಳಲ್ಲ. ಯಾ, ಸೊ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ನೀವು ಫಸ್ಟ್ ಆಫ್ ಆಲ್? ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ, ನಮಗೆ ಗೊತ್ತು ನಮ್ಮ ರಚಿತಾ ಅವರು ಎಂಥ ಪಾತ್ರ ಕೊಟ್ಟರು ನಿಭಾಯಿಸುವಂಥ ಒಂದು ಕಲಾವಿದೆ ಅನ್ನೋದು ನಮಗೆ ಗೊತ್ತು. ಸೊ ನಮಗೆ ಗೊತ್ತಿರುವಂಥದ್ದಂದ್ರೆ ಒಂಥರ ಟಪೋರಿ ಥರ ಓಡಾಡ್ಕೊಂಡಿರ್ತಾರೆ ಸೆಟ್ಟಲ್ಲಿ ಅನ್ನೋದು ಗೊತ್ತು. ಆ್ಯಂಡ್ ಈ ಥರ ಒಂದು ರೊಮ್ಯಾಂಟಿಕ್ ರೋಲು ಸಚ್ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಸೊ ಹೇಗೆ ಅನ್ನಿಸ್ತಿದೆ ನಿಮ್ಗೆ ಇದ್ರ ಬಗ್ಗೆ ಹೇಳಿ? ನಮ್ಮ ಹುಡುಗರು ಮನ್ಸೇನಾಗ್ಬೇಕು ಹೇಳಿ. ಹೇಳಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬ ಗಣ್ಯರಿಗೆ ಹಾಗೆ ಎಲ್ಲ ಮೀಡಿಯಾದವ್ರಿಗೆ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ತುಂಬ ತಿಂಗಳಾಯಿತು ನಿಮ್ಮೆಲ್ಲರೂ ನೋಡಿ, 2 ವರ್ಷ ಆಯಿತು. ಬಂದ ಕೂಡಲೇ ಹೇಳ್ತಿದ್ರು ಅವರು. ಸೊ ಯಾ, ಹಾಂ, ಇನ್ನೊಮ್ಮೆ ಕೇಳಿ. ಎಲ್ಲ ಹುಡುಗರಿಗೂ ಗೊತ್ತು, ದ್ಯಾಟ್ ಎಲ್ಲ ಹುಡುಗಿರ್ಗೂ ಗೊತ್ತು, ಇಂಡಸ್ಟ್ರಿನವ್ರಿಗೂ ಗೊತ್ತು ನಮ್ಮ ರಚಿತಾ ಅವರು ಅಂತಂದ್ರೆ ವೆರಿ ಪ್ರೊಫೆಷನಲ್. ಇಂಡಸ್ಟ್ರಿಗೆ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ. ಆ್ಯಂಡ್ ಈ ಸೆಟ್ಟಲ್ಲಿ ಇದ್ರೆ ಏನೋ ಒಂಥರ ನಾರ್ಮಲ್ ಆಗಿ ಕ್ರೇಜಿಯಾಗಿ ಓಡಾಡ್ಕೊಂಡಿರ್ತೀರಾ ಅನ್ನೋದು ನಮಗೆ ಗೊತ್ತು, ಒಂಥರ ಟಪೋರಿ ಹುಡುಗಿ ಥರ. ಆ್ಯಂಡ್ ಈ ಥರ ಪಾತ್ರ ಬಂದಾಗ್ಲೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತೀರಾ. ನಿಮ್ಮ ಒಂದು ಪಾತ್ರನ ನೀವು ಲವ್ ಯು ರಚುವಲ್ ನೋಡಿದಾಗ ಹೌ ಡಿಡ್ ಯು ಫೀಲ್? ಐ ಥಿಂಕ್ ಯೂಶ್ವಲಿ ನೀವು ಹೇಳ್ದಂಗೆ ತುಂಬ ಲೈವ್ಲಿ ಆಗಿ ಇರೋದಕ್ಕೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಸೆಟ್ಟಲ್ಲಿ ಯಾರು ನಗ್ತಾರೋ ಬಿಡ್ತಾರೋ, ಇಲ್ಲ ತುಂಬ ಜನ ಸೀರಿಯಸ್ ಆಗಿರ್ತಾರೆ, ತುಂಬ ಕೆಲಸದ ಮೂಡಲ್ಲಿರ್ತಾರೆ ಎಲ್ಲರೂ. ಸೊ ಕೆಲಸ ನಡೆಯುತ್ತೆ. ನಾವೇನು ಅನ್ಕೊತೀವೋ ಅದಾಗತ್ತೆ. ತುಂಬ ಅನ್ಕೋಬಾರ್ದು, ಏನಾಗಬೇಕೋ ಅದೇ ಆಗೋದು ಎಂಡ್ ಆಫ್ ದ ಡೇ ಅಲ್ವಾ? ಸೊ ತುಂಬ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದಕ್ಕಿಂತ ತುಂಬ ರಿಲ್ಯಾಕ್ಸ್ಡಾಗಿ ಕೆಲಸ ಮಾಡೋದು, ಐ ಬಿಲೀವ್ ದ್ಯಾಟ್. ಸೊ ಖುಷಿಯಾಗಿ ಕೆಲಸ ಮಾಡುವಂಥದ್ದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಐ ಥಿಂಕ್ ಅಪ್ಪೋರು ಯಾವಾಗಲೂ ಹೇಳ್ತಿದ್ರು, ಇರೋಷ್ಟು ದಿನ ಖುಷಿಯಾಗಿರೋಣ ಅಂತ. ಸೊ ಎಸ್, ಇರೋಷ್ಟು ದಿನ ಖುಷಿಯಾಗಿರೋಣ. ಇನ್ನೇನು, ಲೈಫ್ ಇಸ್ ಸೋ ಅನ್ಸರ್ಟನ್, ಎಲ್ರಿಗೂ ಗೊತ್ತಿರೋ ಹಾಗೆ. ಯಾವಾಗಿರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಜೊತೆಗಿರೋರ್ನು ಖುಷಿಯಾಗಿಡ್ಸೋಣ. ಕೆಲಸ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಯಾವಾಗ ಏನಾಗಬೇಕೋ ಆವಾಗಲೇ ಆಗೋದು. And coming back to the film and my character, ಕೇಳಿದ ಕೂಡಲೇ ಎಸ್, ಗುರು ಸರ್ ಹೇಳ್ದಂಗೆ ನನಗೆ ಕತೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಶಶಾಂಕ್ ಸರ್ ಹಾಗೆ ಅಜಯ್ ರಾವ್ ಅವರೊಟ್ಟಿಗೆ ಕೆಲಸ ಮಾಡಬೇಕು, ಹಾಗೆ ಅವರ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಆ್ಯಂಡ್ ಅಜಯ್ ರಾವ್ ಅವರ ಸಿನಿಮಾ, ನಾನು ತುಂಬ ಸಿನಿಮಾಗಳನ್ನ ನೋಡ್ಕೊಂಬಂದಿನಿ. ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ತಿದ್ದೆ, ನನಗೆ ನಿಮ್ಮ ಸಿನಿಮಾಗಳು ತುಂಬಾ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಮನಸ್ಸಿಗೆ ತುಂಬಾ ಹತ್ರವಾಗುವಂತ. ಹೌದು, ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇಲ್ಲ ಸಿನಿಮಾಗಳಾಗಿರ್ಬೋದು. ಆ್ಯಂಡ್ ಬಹಳ ಐ ಥಿಂಕ್ ಬಹುತೇಕ ಸಿನಿಮಾಗಳು ಅವರು ಮತ್ತೆ ಶಶಾಂಕ್ ಸರ್ ಅವರಿಬ್ಬರ ಒಂದು ಕಾಂಬಿನೇಷನ್ ಬಂದಿರುವಂತ ಸಿನಿಮಾಗಳು. ಸೊ ಈ ಸಿನಿಮಾ ಕತೆ ಕೇಳಿದಾಗ ನನಗೆ ಕತೆ ಕೇಳಬೇಕಾದ್ರೇ ನಾನು ಒಂದು ಹೀರೋಯಿನ್ ಆಗಿ ಯಾವತ್ತೂ ಕತೆ ಕೇಳೋದಿಲ್ಲ, ಆಡಿಯನ್ಸ್ ಆಗೇ ಕತೆ ಕೇಳೋದು. ಹೆಂಗೆ ವಿಜುವಲೈಸ್ ಮಾಡ್ಕೊಳ್ತೀನಿ ಫಸ್ಟು, ಅದು ನನಗೆ ಕನೆಕ್ಟ್ ಆದರೆ ಖಂಡಿತವಾಗ್ಲೂ ಎಸ್, ಆ ಪ್ರಾಜೆಕ್ಟ್ನ ನಾನು ತಗೊಳ್ತೀನಿ. ಸೊ ಈ ಸಿನಿಮಾ ಕೂಡ ಹಾಗೆ ತುಂಬಾ ಇಷ್ಟ ಆಯಿತು ಮನ್ಸಾರೆ. ಲೈಕ್ ತುಂಬ ಇಮೋಷ್ನಲ್ ಆಗಿದೆ ಸಿನಿಮಾ. ಒಂದು ಇಬ್ರು ಕಪಲ್ ಮಧ್ಯೆ ನಡೆಯುವಂಥ ಒಂದು ಸಿನಿಮಾ. ಐ ಥಿಂಕ್ ಹಿಂಗೆ ಹೇಳ್ತಿದ್ರೆ ಪ್ರಾಬಬ್ಲಿ ಕತೆನೇ ಹೇಳ್ಬಿಡ್ತೀನಿ ಅನ್ಸುತ್ತೆ. ಸೊ ಯಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇ ಬಾರಿಗೆ ಅಜಯ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರೋವಂಥದ್ದು. ಸೊ ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಗುರು ದೇಶಪಾಂಡೆ ಅವರ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರುವಂಥದ್ದು. ಆ್ಯಂಡ್ ಶಂಕರ್ ಅವರ ನಿರ್ದೇಶನ, ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಜಯ್ ರಾವ್ ಅವರು, ಗುರು ದೇಶಪಾಂಡೆ ಸರ್, ಶಂಕರ್, 3 ಜನ ಸೇರಿ ಮಾಡಿರುವಂಥ ಸಿನಿಮಾ ಲವ್ ಯು ರಚ್ಚು. ಐ ಥಿಂಕ್ ಈ ಸಿನಿಮಾದಲ್ಲಿ
ನಾನು ನೋಡಿರೋ ಹಾಗೆ ಐ ಥಿಂಕ್ 3 ಜನ ನಿರ್ದೇಶಕರು, ಒಂದು ಗುರು ಸರ್, ಶಂಕರ್ ಆ್ಯಂಡ್ ಅಜಯ್ ರಾವ್ ಅವರು ಕೂಡ ಅವರು ಒಂದು ಅಷ್ಟು ಇನ್ಪುಟ್ಸ್ ಕೊಟ್ಟು ಮಾಡಿರುವಂಥ ಸಿನಿಮಾ. ಅಂದರೆ ಇವರು ಯಾರು ನಮ್ಮ ಡೈರೆಕ್ಟರ್ ಆಗಿ ಶಂಕರ್ ಆಗಿರ್ಬೋದು, ಗುರು ಸರ್ ಆಗಿರ್ಬೋದು, ತುಂಬ ಓಪನ್ ಆಗಿದ್ರು. ಲೈಕ್ ವಾಟ್ ಎವರ್ ಹಿ ಯೂಸ್ ಟು ಗಿವ್ ದ ಇನ್ಪುಟ್ಸ್ ಅಲ್ಲ, ತುಂಬ ಓಪನ್ ಆಗಿ ದೇ ಯೂಸ್ ಟು ಟೇಕ್ ಇಟ್. ಓಕೆ, ಇದು ಚೆನ್ನಾಗಿರುತ್ತೆ, ಇದು ಮಾಡೋಣ ಅಂತ. ಸೊ ಆಸ್ ಐ ಟೋಲ್ಡ್ ಯು, ತುಂಬ ಟೀಮ್ ವರ್ಕಲ್ಲಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ನನ್ನ ಒಂದು ಕಾಂಟ್ರಿಬ್ಯೂಷನ್ ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ಕೆಲಸ ಮಾಡಿದ್ದೀನಿ ನಾನು. ಆ್ಯಂಡ್ ನನ್ನ ಇನ್ಪುಟ್ಸ್ ಸಿನಿಮಾ ನಿರ್ದೇಶನದಲ್ಲಿ ಅವೆಲ್ಲ ಏನೂ ಇಲ್ಲ. ಸೊ ಒಟ್ಟಿಗೆ ಏನೋ ಎಲ್ಲರೂ ಒಟ್ಟಿಗೆ ಟೇಬಲಲ್ಲಿ ಕುತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಎಸ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ನಮ್ಮ ಕ್ರೇಜಿ ಮೈಂಡ್ಸ್ ಶ್ರೀ ಅವರ ಒಂದು ಸಿನಿಮ್ಯಾಟೋಗ್ರಫಿ, ಅವ್ರ ಜೊತೆನೂ ಮೊದಲನೇ ಬಾರಿಗೆ ನಾನು ಕೆಲಸ ಮಾಡ್ತಿರೋವಂಥದ್ದು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್ ಆಲ್ಸೋ. ಆ್ಯಂಡ್ ಮಣಿಕಾಂತ್ ಕದ್ರಿ ಸರ್ ಅವರ ಒಂದು ಮ್ಯೂಸಿಕ್ ನನಗೆ ಬಹಳ ಇಷ್ಟ. ಅವ್ರು ಮಾಡಿರೋಂಥ ಪೃಥ್ವಿ ಆ್ಯಂಡ್ ಇದು ಸವಾರಿ 2, ಎಸ್, ಆ ಸಾಂಗ್ಸ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಸಿನಿಮಾದಲ್ಲೂ ಅವರ ಒಂದು ಕಂಪೋಸಿಷನ್ಸ್ ಇದೆ ಅಂತ ಕೇಳಿದ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಸಂಜಿತ್ ಆ್ಯಂಡ್ ಸಿದ್ ಶ್ರೀರಾಮ್ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಲಿರಿಸಿಸ್ಟ್ ಪುನೀತ್ ಹಾಗೆ ಮತ್ತು ನಾಗಾರ್ಜುನ ಅವರು ಕೂಡ, ಥ್ಯಾಂಕ್ ಯು ಸೊ ಮಚ್. ತುಂಬ 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 ಅದ್ಭುತವಾಗಿ ನಿಮ್ಮ ಒಂದು ಲಿರಿಕ್ಸ್ ಕೇಳ್ತಿದ್ರೇ ತುಂಬ ಖುಷಿ ಆಗುತ್ತೆ. ಧನ್ಯವಾದಗಳು ನಿಮಗೆ. ಆ್ಯಂಡ್ ಕೆಲಸ ಮಾಡಿದಂಥ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 24 ಗಂಟೆ ಶೂಟಿಂಗ್ ಮಾಡಿದ್ದೀವಿ ನಾವು. 26 ಗಂಟೆಯಿಂದ ಲೈಕ್ ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 o'clockಗೆ ಆ ಥರ ಒಂದು 2-3 ಬಾರಿ ಆಗಿದೆ. ಸೊ ನನ್ನ ಲೈಕ್ ನಾನು ಮತ್ತು ಅಜಯ್ ಅವರ ಒಂದು ನಮಗೆ ಸಿನಿಮಾ ಆ ಮೂಡಲ್ಲಿ ಇರ್ತೀವಿ. ಮೇಕಪ್ ಹಾಕಿದ ಕೂಡಲೇ ಮೇಕಪ್ ತೆಗೆಯೋವರೆಗೂ ನಾವು ಆ ಮೂಡಲ್ಲಿ ಇರ್ತೀವಿ. ಬಟ್ ಪಾಪ ಟೆಕ್ನಿಷಿಯನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಕೋಪಪ್ ಮಾಡೋದಕ್ಕೆ ನಮ್ಮ ಜೊತೆ. ಬಟ್ ಸ್ಟಿಲ್ ನಾ ಹೇಳ್ದಂಗೆ ಎಲ್ಲರೂ ಎಬ್ಬರಿಸಿ ಕಮಾನ್ ಲೆಟ್ಸ್ ವರ್ಕ್, ಎದೊಳಿ ಅಂತ ನಾನು ಅದೇ ಮಲ್ಕೊಂಡಿರೋರ್ಗೆಲ್ಲ ಪಾಪ ಇನ್ನೇನು ಮಾಡೋಣ, ಅಷ್ಟೇ ಮಾಡೋದಕ್ಕೆ ಸಾಧ್ಯ ಪಾಪ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೆ ನಮ್ಮ ಒಟ್ಟಿಗೆ ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಕೂಡ ಅಷ್ಟೇ ಭಯಂಕರ ಬಯಸ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಪಾಪ ಸಿನಿಮಾ ಬಂದಮೇಲೆ ಗೆದ್ಮೇಲೆ ಅವು ಎಲ್ಲ ಮರ್ತೋಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರನ್ನಾದ್ರೂ ಬಿಟ್ಟಿದ್ದೀನಾ? ಸೊ ಓವರ್ ಆಲ್ ಯಾರನ್ನಾದ್ರೂ ಬಿಟ್ಟಿದ್ದೀನಾ? ಮೀಡಿಯಾದವ್ರನ್ನ, ಪ್ರೆಸ್ನವ್ರನ್ನ ಬಿಟ್ಬಿಟ್ಟು ಅವ್ರಿಗೆ ಬಂದ ಕೂಡಲೇ ಹೇಳಿದ್ನಲ್ಲ, ಥ್ಯಾಂಕ್ ಯು ಸೊ ಮಚ್. 2 ವರ್ಷ ಆಗಿದೆ ನಿಮ್ಮನ್ನೆಲ್ಲ ನೋಡಿ. ಆ್ಯಂಡ್ ಎಸ್, ಗುರುದೇಶ್ ಪಾಂಡೆ ಸರ್ ಅವರ ವೈಫ್ ಕೂಡ ಅಷ್ಟೇ ಅವಾಗ ಮಾನಿಟ್ರಿಂಗ್ ಮಾಡೋದಕ್ಕೆ ಬರ್ತಿದ್ರು, ಮಾಡ್ತೀಯಾರ ಇಲ್ವಾ ಅಂತ. ಅದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಪ್ರಾಬಬ್ಲಿ ಗುರು ಸರ್ನ ಮಾನಿಟರ್ ಮಾಡಕ್ಕೆ ಬರ್ತಿದ್ರೇನೋ. How sweet. I was just kidding. ಅದೇ ನಿಮ್ಮನ್ನೇ ಮಾನಿಟರ್ ಮಾಡೋದಕ್ಕೆ ಬರ್ತಿದ್ರು ಅವರು. ಸೊ ಎಸ್, ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಟೀಮ್, ನನ್ನ ಸ್ಟಾಫ್ಗಳಿಗೆ ಏನೇ ಚೆನ್ನಾಗಿ ಕಾಣಿಸಿದ್ರು. ಎಸ್, ಅದೆಲ್ರಿಗೂ ಕ್ರೆಡಿಟ್ಸ್ ಇರುತ್ತೆ. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಯಾ, ನಾ ಇಷ್ಟಕ್ಕೆ ಬಿಟ್ಬಿಡಕ್ಕಾಗತ್ತಾ? ಸೊ ಎಲ್ಲಾರ್ಗು ನಮ್ಗೆ ಕಿವಿಗೆ ಬಿದ್ದಿರೋದೇನು ಅಂತಂದ್ರೆ, ನಾವು ನೋಡಿರೋದೇನು ಅಂತಂದ್ರೆ, ರಚಿತಾ ರಾಮ್ ಅಂದಿದ ತಕ್ಷಣ ಆಸ್ ಗುರು ಸರ್ ಹೇಳಿದ್ರು, ಒಂದು ಒಳ್ಳೆ ಕಲಾವಿದೆ ಅಂಡ್ ವೆರಿ ಪ್ರೊಫೆಷನಲ್ ಹೀರೋಯಿನ್ ಅಂತ ಹೇಳಿದ್ರು. ಸೊ ಇದು ಅವ್ರು ಮಾತ್ರ ಹೇಳೋ ಮಾತಲ್ಲ, ನೀವು ವರ್ಕ್ ಮಾಡಿದಂತ ಎಲ್ಲಾ ಡೈರೆಕ್ಟರ್, ಪ್ರೊಡ್ಯೂಸರ್ ಹೇಳೋ ಮಾತಿದು. ಸೊ ಆ ಒಂದು ಖುಷಿಯನ್ನ ಯಾವ ರೀತಿ ವ್ಯಕ್ತಪಡಿಸ್ಕೊಳ್ತೀರಾ? ಅಂಡ್ ನೀವು ಇಂಡಸ್ಟ್ರಿಗೆ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ ಆ ಪ್ರಿನ್ಸಿಪಲ್ ನಿಮ್ಮಲ್ಲಿತ್ತ, ಇಲ್ಲ ಬಂದಿದ ತಕ್ಷಣ ನಾಳೆ ಏನಾಗುತ್ತೋ ಏನೋ, ಲೆಟ್ಸ್ ಗೋ ಅಹೆಡ್ ವಿತ್ ವಾಟ್ ವಿ ಹ್ಯಾವ್ ಅನ್ನೋ ತರನ ಹೇಗೆ? ನಾನು ಪ್ರಿನ್ಸಿಪಲ್ಸ್ ಖಂಡಿತವಾಗ್ಲೂ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ತಂದೆ ಬಂದು ಆಬ್ವಿಯಸ್ಲಿ ನನ್ನ ತಂದೆ ಒಬ್ಬರೇ ಅಲ್ಲ, ಇಲ್ಲಿ ಇರೋಂಥ ಪ್ರತಿಯೊಬ್ಬರು ತಂದೆ ಕೂಡ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾನ್ ಆಗಿರ್ತಾರೆ. ಸೊ ಖಂಡಿತವಾಗ್ಲೂ ಸಿನಿಮಾ ಇಂಡಸ್ಟ್ರಿಗೆ ಬಂದ ಕೂಡ ಅಂದರೆ ಲೈಕ್ ನನ್ನ ಮೊದಲನೇ ಸಿನಿಮಾ ಬುಲ್ಬುಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಪ್ಪ ಒಂದೇ ಹೇಳಿದ್ದು, ಥರ ಅವರು ಕೇಳಿದ್ರು ತುಂಬ ವಿಷಯಗಳನ್ನ. ಒಬ್ವಿಯಸ್ಲಿ ಅದೇ ಇವಾಗ ಮೀಡಿಯಾಯಿಂದ ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ಬಂದಿರುತ್ತೆ. ಸೊ ಅದರಲ್ಲಿ ಹೇಳಿದ್ರಂತೆ ಸರ್, ಡಾಕ್ಟರ್ ರಾಜ್ ಸರ್, ಈ ಥರ ಪಂಕ್ಚುಯಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಬಿಹೇವಿಯರ್ ತುಂಬ ಮ್ಯಾಟರ್ ಆಗುತ್ತೆ. ನಾವೇನು ನಟನೆ ಮಾಡ್ತೀವೋ ಅದು ಒಂದು ಪಾತ್ರ ಆಗಿ ನಾವು ಕಾಣಿಸ್ಕೊತೀವಿ, ಬಟ್ ಆಫ್ ದ ಸ್ಕ್ರೀನ್ ನಾವೇನು ಇರ್ತೀವೋ ಅದು ತುಂಬಾ ಮ್ಯಾಟರ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ
ಪಾತ್ರಗಳು ಹಲವಾರು ಮಾಡಿರ್ಬೋದು, ಬಟ್ ನಾವಾಗಿರಬೇಕು, ನಾವು ಏನು ಅಂತ ಇಡೀ ಟೆಕ್ನಿಷಿಯನ್ಸ್ ನೋಡ್ತಿರ್ತಾರೆ. ಆ ಟೆಕ್ನಿಷಿಯನ್ ಇನ್ನೊಂದು ಸಿನಿಮಾ ಸೆಟ್ಗೆ ಹೋದಾಗ ಅವ್ರು ದಟ್ಸ್ ಹೌ ಅಲ್ವಾ ಸ್ಪ್ರೆಡ್ ಆಗೋದು. ಸೊ ದಯವಿಟ್ಟು ನೀನು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಇರೋವರೆಗೂ ನಿನ್ನ ಕೆಲಸ ದೇವರ ಕೆಲಸ ಅನ್ಕೊಂಡು ಆದಷ್ಟು ಅದಕ್ಕೆ ಬಿ ಡೆಡಿಕೇಟೆಡ್ ಆ್ಯಂಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡು. ಫಾಲೋ ಹೇಮ್ ಅಂತ. ಸೊ ದೇರ್ ವೇರ್ ಡೇಸ್ ವೇರ್ ಹೀರೋ ಯಾರು ಹೀರೋ ಅಂತ ತಿಳ್ಕೊಂಡು ಸಿನಿಮಾಗೆ ಹೋಗ್ತಾ ಇದ್ರು, ಬಟ್ ಆದ್ರೆ ರಚಿತಾ ಅವರು ಇದ್ದಿದ ತಕ್ಷಣ ರಚಿತಾ ಅವ್ರು ಇದಾರ ಅಂತ ಅಂದ್ಬಿಟ್ಟು ಸಿನಿಮಾಗೆ ಹೋಗಿ ನೋಡ್ತಾರೆ. ನೋ ಆಕ್ಚುಲಿ ಈ ತರ ನೋ ಹಾನೆಸ್ಟ್ಲಿ ಐ ಥಿಂಕ್ ಪ್ರಾಬಬ್ಲಿ ಈ ತರ ಏನಾದ್ರು ಇದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂಡ್ ಐವ್ ಹರ್ಡ್ ಈ ಮಾತನ್ನ ನಾವು ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಮಾಲಾಶ್ರೀ ಮ್ಯಾಮ್ ಆ ಪೀರಿಯಡ್ ಇಂದ ಕೊನೆ ಅದಾದ್ಮೇಲೆ ರಮ್ಯಾ ಅವರು, ರಕ್ಷಿತಾ ಅವರು, ಅವ್ರಿಗೆ ಆ ತರ ಒಂದು ಫ್ಯಾನ್ ಕ್ರೇಜ್ ಇತ್ತು. ಸೊ ಅದಾದ್ಮೇಲೆ ರಾಧಿಕಾ ಪಂಡಿತ್, ರಚಿತಾ ಆಗಿದ್ರೆ ಖುಷಿ, ಇಲ್ಲ ಅಂದ್ರೆ ಪ್ರಾಬಬ್ಲಿ ಐ ವಿಲ್ ಡೆಫಿನೆಟ್ಲಿ ಟ್ರೈ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಪಾತ್ರಗಳು ಎಲ್ಲ ಫ್ಯಾನ್ಸ್ಗೂ ಇಷ್ಟ ಆಗುವಂತ ಪಾತ್ರಗಳು ಮಾಡಿ. ವೆರಿ ಸ್ವೀಟ್. ನಮ್ಮ ಪಡ್ಡೆ ಹುಡುಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಯಾರು ಪಡ್ಡೆ ಹುಡುಗರಿಲ್ಲ ಪಾಪ ಹೇಳೋದಕ್ಕೆ ಅಂತ. ಯೂಟ್ಯೂಬ್ ಅಲ್ಲಿ ಲೈವ್ ಹೋಗ್ತಿದೆ, ಒಂದ್ ನಿಮಿಷ ಜನ ನೋಡ್ತಾ ಇದ್ದಾರೆ, ನಮ್ ಮೀಡಿಯಾದವ್ರು ಇದ್ದಾರೆ. Obviously it will reach everyone's house. Come on. ಪಡ್ಡೆ ಹುಡುಗರಿಗೆ ಏನ್ ಇಲ್ಲ, ಪ್ರತಿಯೊಬ್ಬರಿಗೂ ಹೇಳೋದ್ ಮಾತು ಒಂದೇ, ಇರೋಷ್ಟು ದಿನ ಖುಷಿಯಾಗಿರೋಣ. ಐ ಥಿಂಕ್ ನೀವು ಇದು ಮಾತು ಕೇಳಿರೋದಕ್ಕೋಸ್ಕರ ನಾ ಈ ಮಾತು ಹೇಳ್ತಿರೋದು. ಐ ಥಿಂಕ್ ನನ್ನನ್ನ ಇವಾಗ ಒಂದು ಆನ್ ಅ ಸೀರಿಯಸ್ ನೋಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿಯಾಗಿ ಒಂದೇ ಜೀವನ, ಯಾವಾಗ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ತುಂಬಾ ಖುಷಿಯಾಗಿರೋಣ. ಆ್ಯಂಡ್ ಬೇರೆಯವ್ರ ಬಗ್ಗೆ ಇಷ್ಟ ಆದ್ರೆ ಮಾತ್ರ ಮಾತಾಡೋಣ, ಇಲ್ಲ ಅಂದ್ರೆ ಮಾತೇ ಆಡೋದು ಬೇಡ, ಕೆಟ್ಟದಾಗಂತೂ ಮಾತಾಡೋದು ಬೇಡ. ಎಕ್ಸ್ಟ್ರಾ ಹಿಂದೆ ಒಂದು ಮುಂದೆ ಒಂದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ ನಾವು, ಅದು ಕೂಡ ಬೇಡ. ನಾವೇನು ಅಂತ ನಾವಾಗಿರೋಣ. ಯಾವ್ದಕ್ಕೂ ಟೈಮ್ ಇಲ್ಲ ಈಗ. ಲೆಟ್ಸ್ ಗೋ ವಿತ್ ದ ಫ್ಲೋ. ಲೆಟ್ ಅಸ್ ನಾಟ್ ಪ್ಲಾನ್ ಎನಿಥಿಂಗ್. ಆಲ್ರೆಡಿ ಐ ಥಿಂಕ್ ಒಬ್ರನ್ನ ಆಲ್ರೆಡಿ ಕಳ್ಕೊಂಡಿರೋದಾಗಿದೆ. ಸೊ ಅವರು ತುಂಬಾ ಸೈಲೆಂಟ್ ಆಗಿ ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ. ಆ ಸೈಲೆಂಟ್ ಇಂದ ನಮ್ಗೆ ಈಗಲೂ ಕೂಡ ಅರ್ಥ ಆಗಿಲ್ಲ ಅಂದ್ರೆ ನಮ್ಮಷ್ಟು ಫುಲ್ ಇನ್ ಯಾರು ಇರಕ್ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಸೊ ಯಾ, ಅರ್ಥ ಆಗೋವರೆಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾದ ಮಾತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಫ್ ಕೋರ್ಸ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಯು. ನಮ್ಮ ನವರಸನ್ ಅವರು ಸ್ಟೇಜ್ ಮೇಲೆ ಬಂದು ಬೊಕ್ಕೆನ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅಂಡ್ ಅದೇ ಅನ್ಕೊಂಡ್ವಿ, ರಚಿತಾ ಅವ್ರು ಬಂದಿದ ತಕ್ಷಣ ಆಬ್ವಿಯಸ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ, ಬಿಕಾಸ್ ಅಷ್ಟೇ ತಾಳ್ಮೆಯಿಂದ ಅಷ್ಟೇ ಕ್ಯೂಟ್ನೆಸ್ ಇಂದ ಆನ್ಸರ್ ಮಾಡ್ತೀರಾ. ಸೊ ಬರೀ ಹುಡುಗರ್ಗ್ ಮಾತ್ರ ಅಲ್ಲ, ನೀವು ಹುಡುಗಿರ್ಗು ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತ ಮೆಸೇಜ್, ಪ್ರತಿಯೊಬ್ಬರಿಗೂ. ಅದಕ್ಕೆ ಹೇಳಿದ್ದು, ಈ ನನ್ನ ಮಾತುಗಳನ್ನ ನೋಡ್ತಿರೋರು ಆಗಿರ್ಬೋದು, ಹಾಗೆ ಕೇಳಿಸ್ಕೊಂತಿರೋಂತ ಪ್ರತಿಯೊಬ್ಬರಿಗೂ ಹೇಳಿದ್ ಒಂದೇ ಮಾತು, ಅವರು ಒಂದು ಸೈಲೆನ್ಸ್ ಇಂದ ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ ಅಂತ ಹೇಳಿದ ಅದೇ ವಿಷಯಕ್ಕೆ. ಸೊ ಈಗಲೂ ಕೂಡ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಪ್ರಾಬಬ್ಲಿ ಲೈಫ್ ತುಂಬಾ ಕಷ್ಟ ಆಗುತ್ತೆ. ಲೈಫ್ಗೆ ಅರ್ಥ ಇರೋದಿಲ್ಲ ಅನ್ಕೋತೀನಿ. 100%. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯು, ಬಿಕಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಸ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಸ್ ಯೂಶುವಲ್ ಯಾವಾಗ್ಲೂ ಅವ್ರು ಮಿಂಚ್ತಾ ಇರ್ತಾರೆ, ಇನ್ನಷ್ಟು ಮಿಂಚಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಥ್ಯಾಂಕ್ಸ್ ಅ ಲಾಟ್ ಮೈಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಥ್ಯಾಂಕ್ಸ್ ಅ ಲಾಟ್. ಅಂಡ್ ಅದ್ರ ಜೊತೆಗೆ ಸಾಂಗ್ ನ ನೋಡ್ಬೇಕು ಅಂತ ಅನಿಸ್ತಿದೆ. ಮುದ್ದು ಸಾಂಗ್ ರೆಡಿ ಇದೆಯಾ ಈಗ್ಲಾದ್ರೂ? ಲೆಟ್ಸ್ ಗೋ. ಆ ಹೊಸದಾಗಿ ಬಂದಿರೋ ಗಿಡ ಎಲ್ಲ ಜೋಡಿಸ್ದ್ಯಾ? ಮುದ್ದು ನೀನು ಎದೆಯ ಸೊಸತ್ತು ನೀನು, ಅಚ್ಚು ನೀನು ಮೆಚ್ಚು ನೀನು,
ಬದುಕೆಲ್ಲ ಸ್ವರವಾಗಿದೆ. ಅಷ್ಟು ಯಾಕಾದೆ ನಂಗೆ ಹೃದಯಕ್ಕೆ ಹಿತವಾಗಿದೆ. ಸಗಮ ಪಾಮ ಪಾಮ ಪನಿ ಪನಿ ಪಮ ಗಪ ಪಾಮ ಪಾಮ ಪನಿ ಸನಿ ಪನಿ ಪಮ ಗಪ ಗರಿ ಪಾಮ ಪಾಮ ಪನಿ ಪನಿ ಪಮ ಗಪ ಪಾಮ ಪಾಮ ಪನಿ ಸನಿ ಪನಿ ಪಮ ಗಪ ಗರಿ ಬದಲಾಯಿಸಿ ಬಿಟ್ಟೆ ಜಗವನ್ನೇ ಕಂಡ ಮುಡಿಪಾಗಿ ಇಟ್ಟೆ ನಾ ಪೂರ್ತಿ ಜನ್ಮಾನ. ನಗುವಾಗ ಕೆನ್ನೆ ಗುಳಿಯಲ್ಲಿ ನೀನು ನನಗಂತೂ ಚಂದ್ರಾನೆ ಉದಯ ಮಧ್ಯಾಹ್ನ. ಅತಿಯಾಗಿ ಪ್ರೀತಿಸು ಅತಿಯಾಗಿ ಅರ್ಪಿಸು ಇರದೇನೆ ಒಂಚೂರು ಅಭ್ಯಂತರ. ಹೂವಾಗಿ ಬಾಳುವೆ ನೀ ತಂದ ಗಾಳಿಗೆ ನೀನಾಗು ನನ್ನನ್ನ ಕಟ್ಟೋದಾರ. बद्नामि सुभगितं जीव शरदा शतम्. ಯಾರ ದೃಷ್ಟಿಯಲ್ಲಿ ನೀನೇನೆ ಆಗಿರು ನನಗಂತೂ ಕಣ್ಣಿನಲ್ಲಿ ಪ್ರತಿಮಿಟುಕು ನೀನು. ಸಹಕಾರವಿರಲಿ ಸಹಬಾಳ್ವೆಯಲ್ಲಿ ಅನುಸರಿಸಿ ಇಡಬೇಕು ಪ್ರತಿ ಹೆಜ್ಜೆಯನ್ನು. ಮನದಲ್ಲಿ ಗೋಡೆಗೆ ಬಳಿಯೋಣ ಭಾವನೆ ನಗುವೆಂಬ ಚಂದದ ರಂಗು ಹರಡಿ. ಪ್ರತಿಬಿಂಬ ಕಂಡಿದೆ ಪ್ರತಿ ಬಾರಿ ಕಣ್ಣಲ್ಲಿ ಮತ್ಯಾಕೆ ಮನೆಯಲ್ಲಿ ಬೇರೆ ಕಣ್ಣಲ್ಲಿ. ಮುದ್ದು ನೀನು ಎದೆಯ ನಡೆಸೋ ಸಂತು ನೀನು. ಮುದ್ದು ನೀನು ಪ್ರೀತಿಯ ತುತ್ತು ನೀನು. ಅಷ್ಟೊಂದು ಇಷ್ಟ ಆಗೋದೆ ನನಗೆ ನಿನ್ನಿಂದ ಅಗಲಾಗಿದೆ. ಎಷ್ಟೊಂದು ಪ್ರೀತಿ ನಿನ್ನಿಂದ ನನಗೆ ಸ್ವರ್ಗಾನೇ ಮಡಿಲಲ್ಲಿದೆ. ಸಚ್ ಅ ಕ್ಯೂಟ್ ಸಾಂಗ್. ಫಾರ್ ಶೋರ್ ನಾವು ಇವ್ರ ಹತ್ರ ಮಾತಾಡಲೇಬೇಕು ಈಗ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಬಹುಶಃ ಅವ್ರನ್ನ ತುಂಬ ವರ್ಷದಿಂದ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಅವಾಗಿಂದ ಹಿಡಿದು ಇವತ್ತಿನವರೆಗೂ ಅವ್ರ ವ್ಯಕ್ತಿತ್ವ ಡೆಫಿನೆಟ್ಲಿ ಅವ್ರು ನೋಡೋದಕ್ಕಾಗಲಿ ಹಾಗೆ ಎವರ್ ಯಂಗ್ ಆಗಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರ ವ್ಯಕ್ತಿತ್ವನೂ ಅಷ್ಟೇ ಹಾಗೇ ಇದೆ. ಸೊ ದಟ್ ಈಸ್ ವೈ ಇಟ್ಸ್ ಗಾಟ್ ಎಮ್ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಬಂದಿದೆ ಅಂತ ಹೇಳ್ಬೋದು. ಸೊ ನಮ್ಮೆಲ್ಲರ ಪ್ರೀತಿಯ ದ ಮೋಸ್ಟ್ ಎವರ್ ಆನ್ಸಮ್ ನಮ್ಮೆಲ್ಲರ ನೆಚ್ಚಿನ ಅಜಯ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸೊ ಅವರು ಪ್ರತಿಯೊಂದು ಸಲ ನಮ್ಮನ್ನ ಮೀಟ್ ಮಾಡಿದಾಗ ಆಗಿರ್ಬೋದು ಅಷ್ಟೇ ಯುನೀಕ್ ಆಗಿರ್ತಾರೆ ಆ್ಯಂಡ್ ಯಾವಾಗಲೂ ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತಾರೆ. ಸೊ ದಟ್ ಇಸ್ ವಾಟ್ ಇಸ್ ಆರ್ ಅಜಯ್. ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಸಿನಿಮಾದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಸಿನಿಮಾ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಹೆಸರು ಮಾಡಿದೆ. ಸೊ ನಿಮಗೆ ಏನು ಅನ್ನಿಸ್ತದೆ? ಲವ್ ಯು ರಚ್ಚು.
ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ಈ ಹಂತಕ್ಕೆ ಬಂದು ವೇದಿಕೆ ಮೇಲೆ ನಿಮ್ಮೆಲ್ಲರನ್ನು ಅಡ್ರೆಸ್ ಮಾಡೋವಂಥ ಒಂದು ಸಿಚುವೇಶನ್. ನನ್ನ ಹುಟ್ಟಿದ ಹಬ್ಬದ ದಿನ January 24th ಸಿನಿಮಾ ಮುಹೂರ್ತ ಆಗಿತ್ತು. ಅವತ್ತು ನಿಮ್ಮೆಲ್ಲರ ಮುಂದೆ ಬಂದು ಕೂತಿದ್ವಿ ಸಿನಿಮಾ ಪ್ರಾರಂಭದ ದಿನ. ಇವತ್ತು ನಮ್ಮ ಗುರು ಸರ್ ಹೇಳಿದಾಗೆ ಕೊನೆ ಹಂತಕ್ಕೆ ತಲುಪ್ತಾ ಇದೆ ಸಿನಿಮಾ. ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ಇಷ್ಟಪಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್. 26 ಸಿನಿಮಾ ರಿಲೀಸ್ ಆಯಿತು. ಐ ಥಿಂಕ್ ಇದು ರಿಲೀಸ್ ಆಗೋದು 27ನೇ ಸಿನಿಮಾ ಆಗುತ್ತೆ. ಕಥೆ ಟೈಮಿಂದನೂ ಶಶಾಂಕ್ ಸರ್ ಜೊತೆಗೆ ಜರ್ನಿ ಟ್ರಾವೆಲ್ ಮಾಡಿದ್ದೆ. ಆ್ಯಂಡ್ ನನ್ನ ಪ್ರೊಡಕ್ಷನಲ್ಲಿ ಮಾಡಬೇಕಂತ ಇದ್ದಿದ್ದು ಸಿನಿಮಾ, ಬಟ್ ನನ್ನ ಪ್ರೊಡಕ್ಷನಲ್ಲಿ ಆಗಲಿಲ್ಲ. ಆದರೆ ಪ್ರೊಡ್ಯೂಸರ್ ಥರನೇ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಜಿ ಸಿನಿಮಾಸಲ್ಲಿ. ಆ್ಯಂಡ್ ವೆರಿ ಹ್ಯಾಪಿ ಬಿಕಾಸ್ ಅಷ್ಟೇ ಪ್ಯಾಷನೇಟ್ ಆಗಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ವೇಸ್ ಸಿನಿಮಾ ಬಗ್ಗೆ ಕನಸು ಕಟ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ ನಾವು. ಅವ್ರು ಆವಾಗಲೇ ಹೇಳಿದಾಗೆ ಸಾಕಷ್ಟು ಜರ್ನಿ ಮಾಡಿದ್ದೀವಿ ಜೊತೆಗೆ. ನಮ್ಮ ಅನಿಸಿಕೆ ಅವರ ಅನಿಸಿಕೆ ಶೇರ್ ಮಾಡಿಕೊಂಡು ಒಳ್ಳೆ ಸಿನಿಮಾ ಆಗಬೇಕು ಅನ್ನೋ ಒಂದು ಲೈಕ್ ಮೈಂಡೆಡ್ನೆಸ್ಸಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಹಂತ ಹಂತದಲ್ಲೂ ಕೂಡ ಎಲ್ಲನೂ ಗ್ರೋ ಆಗ್ತಾನೆ ಹೋಯಿತು. ರಚಿತಾ ಅವರು ಬಂದರು ಸಿನಿಮಾಗೆ. ದಟ್ ಆ್ಯಡೆಡ್ ಒನ್ ಬಿಗ್ ಸ್ಟ್ರೆಂತ್. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಆ್ಯಸ್ ವೆಲ್ ಆಸ್ ದಿ ಎಡಿಟರ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕನಸಿಟ್ಕೊಂಡು ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಅಷ್ಟು ಜನ ಒಂದು ಫಾರ್ಮೇಷನ್ ಸೇರೋದು ಬಹಳ ಅಪರೂಪ. ಅದು ಸಾಕಷ್ಟು ಬಾರಿ ಅವರವ್ರದ್ದೇ ಆದಂಥ ಒಂದು ಸ್ವಾರ್ಥ ಇರುತ್ತೆ, ಅವರವ್ರದ್ದೇ ಆದಂಥ ಒಂದು ಇಂಟ್ರೆಸ್ಟ್ ಆಫ್ ಅದು ವೇ ಆಫ್ ಇಂಟ್ರೆಸ್ಟ್ ಇರುತ್ತೆ ವರ್ಕಿಂಗ್ ಸ್ಟೈಲಲ್ಲಿ. ಬಟ್ ಎಲ್ಲರದ್ದು ಮನಸ್ಥಿತಿ ಅಂದರೆ ನಾವು ಇವಾಗ ಎಕ್ಸಾಂಪಲ್ ಹೇಗಂದರೆ ನಾವು ಮನೆಯಲ್ಲಿ ಪೂಜೆ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಬರ್ತಾರಲ್ಲ, ಅಲ್ಲಿ ಎದಕ್ಕೆ ವ್ಯತ್ಯಾಸ ಇರುತ್ತೆ ಅಂದರೆ ಇಲ್ಲಿ ಒಬ್ಬರು ಇಬ್ಬರು ಪೂಜೆ ಮಾಡ್ತಾ ಇರ್ತೀವಿ, ಅಲ್ಲಿ ಒಂದೇ ಮನಸ್ಸಿಂದ ಭಕ್ತಿಯಿಂದ ಅಷ್ಟೊಂದು ಜನ ಸೇರ್ತಾರಲ್ಲ, ದಟ್ ಆ್ಯಡ್ಸ್ ಆನ್ ಪಾರ್. ಸೊ ಅದೇ ಥರ ಎಲ್ಲರೂ ಆ ಲೈಕ್ ಮೈಂಡೆಡ್ನೆಸ್ಸಿಂದ ಲವ್ ಯು ರಚ್ಚು ಗೆಲ್ಲಬೇಕು. ಇಟ್ ವಿಲ್ ಕ್ರಿಯೇಟ್ ಎ ಲ್ಯಾಂಡ್ ಮಾರ್ಕ್ ನಾಟ್ ಓನ್ಲಿ ಟು ಅಸ್ ಆಸ್ ವೆಲ್ ಆಸ್ ದಿ ಹೋಲ್ ಇಂಡಸ್ಟ್ರಿ. ಈಗ ಆಫ್ಟರ್ ಲಾಕ್ಡೌನ್ ನಾವು ನೋಡಿದ್ವಿ ಕಪಲ್ ಆಫ್ ಸಿನಿಮಾಸ್ ವಿಚ್ ಮೇಡ್ ವೆರಿ ಗುಡ್ ಮಾರ್ಕ್. ಅದೇ ಥರ ನಮ್ಮ ಸಿನಿಮಾ ಕೂಡ ಇದರದೇ ಆದಂಥ ಒಂದು ಜಾನರಲ್ಲಿ ಒಂದು ಫ್ರೆಶ್ ಸೀಸನ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಆ್ಯಂಡ್ ಅಫ್ಕೋರ್ಸ್ ವರ್ಕಿಂಗ್ ಟೈಮಲ್ಲಿ ಸಾಕಷ್ಟು ಘರ್ಷಣೆಗಳು ಆಗಿದೆ. ಆ್ಯಂಡ್ ಐ ಬಿಲೀವ್ ಒಂದು ಡೈಮಂಡ್ ಫಾರ್ಮ್ ಆಗಬೇಕಂದ್ರೆ ತುಂಬಾ ಒಂದು ಬಿಸಿಯಾದಂಥ ತಡೆಯೋಕ್ಕಾಗದೇ ಇರತಕ್ಕಂಥ ಒಂದು ಟೆಂಪ್ರೇಚರ್ನಲ್ಲಿ ಅದು ಬರ್ನ್ ಆಗುತ್ತೆ. ಅದಾದಮೇಲೆ ಒಂದು ವಜ್ರ ಹುಟ್ಟುತ್ತೆ. ಆ್ಯಂಡ್ ವೆಯ್ಟ್ ಆ್ಯಂಡ್ ವಾಚ್. ಸರ್ ನೀವೇ ಡೈರೆಕ್ಷನ್ ಮಾಡ್ತೀರಾ ಅಂತ? ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಸರ್. ನಾನೇನೋ ಅಸೋಸಿಯೇಟ್ ಥರ ಒಂದು ಅವಕಾಶ ಸಿಕ್ಕಿದೆ. ಡೈರೆಕ್ಟರ್ ಜೊತೆಗೆ ಟ್ರಾವೆಲ್ ಮಾಡಿದ್ದೀವಿ ನಿಜ, ಬಟ್ ಹೆಸರು ಆಲ್ರೆಡಿ ಶಂಕರ್ ಅಂತ ಇದೆ, ನೀವು ನೋಡಿದ್ದೀರ, ಮಾತಾಡಿದ್ದಾರೆ. ಸೊ ಅದ್ರ ಮೇಲೆ ಎಲ್ಲರೂ ಹೇಳಿದಾಗೆ ವಿ ಹ್ಯಾವ್ ಟ್ರಾವೆಲ್ಡ್ ಟುಗೆದರ್. ಸೊ ಹಂಗೆ ಹೇಳಕ್ಕೆ ಹೋದರೆ ರಚಿತಾ ಅವರು ಡೈರೆಕ್ಟರ್ ಅಂತ ಹೇಳ್ಬೋದು, ಗುರು ಅವರು ಡೈರೆಕ್ಟರ್ ಅಂತ ಹೇಳ್ಬೋದು. ಸರ್ ನಿಮ್ಮ ಬಾಯಾರಿಕಿಂದ ನಿಜ ಆಗಲಿ ಆದಷ್ಟು ಬೇಗ ಅಫಿಷಿಯಲಿನೇ ಅನೌನ್ಸ್ ಮಾಡೋಣ ಇನ್ನೊಂದು ಸಿನಿಮಾನ. ಎಸ್, ಅಂದರೆ ಕಥೆ ಹಂತದಿಂದ ನಾವು ಟ್ರಾವೆಲ್ ಆಗಿರೋದ್ರಿಂದ ಮೋಸ್ಟ್ಲಿ ಆ ಥರ ಕೇಳಿ ಬಂದಿದೆಯೇನೋ ನನಗೆ ಗೊತ್ತಿಲ್ಲ. ಬಟ್ ಅದೇ ಸಿನಿಮಾ ನನಗೆ ತುಂಬಾ ಹತ್ತಿರವಾದಂಥ ಸಿನಿಮಾ. ಆ್ಯಂಡ್ ನಾನು ಆ್ಯಸ್ ಐ ವುಡ್ ಲೈಕ್ ಟು ಕಂಟಿನ್ಯೂ, ನಾನು ಏನು ಹೇಳ್ತಾ ಇದ್ದೆ, ಆದಷ್ಟು ಬೇಗ ಒಂದು ವಜ್ರ ಹೊರಗೆ ಬರುತ್ತೆ. ನನ್ನ ಒಂದು ಅನಿಸಿಕೆ, ಒಂದು ಕನಸಿದೆ, ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಆ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಏಮ್ ಎಟ್ ದಿ ಸನ್ ಯು ವಿಲ್ ರೀಚ್ ಅಟ್ಲೀಸ್ಟ್ ಎಟ್ ದಿ ಮೂನ್ ಅಂತ ಇದೆಯಲ್ಲ. ಸೊ ನನಗೊಂದು ಏನೋ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಒಂದು ಫೀಲು. ಅಟ್ಲೀಸ್ಟ್ ನನ್ನ ಕರಿಯರ್ನಲ್ಲಿ ಆದರೂ ನಾನು ಇಷ್ಟು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಒಂದು ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಆಗಲಿ, ಮೆಚ್ಚುಗೆ ಆಗಲಿ, ಚಪ್ಪಾಳೆ ಆಗಲಿ, ಸಪೋರ್ಟ್ ಆಗಲಿ ಸಿಗುತ್ತೆ ಅಂತ ಒಂದು ಬಲವಾದ ನಂಬಿಕೆ ಇದೆ ಈ ಸಿನಿಮಾ ಮುಖಾಂತರ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆ್ಯಸ್ ಇಟ್ ಈಸ್ ವಿತೌಟ್ ಮೀಡಿಯಾ ಇಟ್ಸ್ ಹೈಲಿ ಇಂಪಾಸಿಬಲ್. ಅದು ಇರಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ನಮ್ಮೆಲ್ರಿಗೂ ಗೊತ್ತು, ಅಜಯ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಸಿನಿಮಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ವಾಲಿಟಿ ಸಿನಿಮಾಗಳನ್ನ ಕೊಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ನೀವು ಯಾವತ್ತಿಗೂ ಯೋಚನೆ ಮಾಡ್ತೀರಾ. ಆ್ಯಂಡ್ ನಿಮ್ಮ ಪ್ರತಿಯೊಂದು ಸಿನಿಮಾಗಳನ್ನ ನಾವು ನೋಡ್ತಾ ಬಂದರೆ ಒಂದಕ್ಕಿಂತ ಒಂದು ನಿಮ್ಮ ಪಾತ್ರ ವಿಭಿನ್ನವಾಗಿರುತ್ತೆ. ಲವ್ ಯು ರಚ್ಚುವಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಆ್ಯಂಡ್ ಹೌ ಡಿಫ್ರೆಂಟ್ ಇಟ್ ಇಸ್ ಫ್ರಮ್ ನಿಮ್ಮ ಬೇರೆ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ.
ತುಂಬ ಕಾನ್ಫಿಡೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸೆಟಲ್ಡ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್. ಎಲ್ಲ ಸಿಚುಯೇಷನ್ನು ಸರಿ ಸಮಾನವಾಗಿ ಹ್ಯಾಂಡಲ್ ಮಾಡೋವಂಥ ಒಂದು ಪಾತ್ರ. ಒಂದು ಸಂಸಾರ ಅಂತ ಬಂದಾಗ ಒಂದು ಯಜಮಾನ ಆಗಿರ್ಬೋದು, ಯಜಮಾನನಲ್ಲಿರ್ತಕ್ಕಂಥ ಒಂದು ಲವರ್ ಗುಣ ಆಗಿರ್ಬೋದು, ಅಥವಾ ಒಂದು ಗಾರ್ಡಿಯನ್ ಆಗಿ ಕೇರಿಂಗ್ ಗುಣ ಆಗಿರ್ಬೋದು, ಅದು ಎಲ್ಲೂ ಆಸಿಲೇಟ್ ಆಗದೆ ಹಲವಾರು ಸಿಚುಯೇಷನ್ಸ್ ಬರುತ್ತೆ. ಅದನ್ನೆಲ್ಲನೂ ಒಂದೇ ಥರ ಫೇಸ್, ಅಂದರೆ ಎಲ್ಲ ರಿಯಾಕ್ಷನ್ಸ್ನು, ಅಂದರೆ ಎಲ್ಲ ಸಿಚುಯೇಷನ್ನು ಒಂದೇ ರಿಯಾಕ್ಷನಲ್ಲಿ ಹ್ಯಾಂಡಲ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಕಥೆ ಹಂದರದಲ್ಲಿ ಬಂದಾಗ ಸಾಕಷ್ಟು ಥ್ರಿಲ್, ಸಸ್ಪೆನ್ಸ್ ಅಲಾಂಗ್ ವಿತ್ ದಿ ಲವ್ ಸ್ಟೋರಿ, ಒಂದು ಅಂಡರ್ ಕರೆಂಟಲ್ಲಿ ಒಂದು ಥ್ರಿಲ್ ಕ್ಯಾರಿ ಆಗುತ್ತೆ. ತನ್ನ ಶ್ರೀಮತಿಗೆ, ಈ ಸಿನಿಮಾದಲ್ಲಿ ತನ್ನ ಶ್ರೀಮತಿನ ಎಲ್ಲ ಸಿಚುಯೇಷನಲ್ಲೂ ಅದೇ ಪ್ರೀತಿ ಹೇಗೆ ಕೊಡ್ತಾ ಹೋಗ್ತಾನೆ. ಆ್ಯಂಡ್ ಒಂದು ರೋಲ್ ಮಾಡೆಲ್ ಆಗಿ ಸಿನಿಮಾ ನೋಡಬೇಕಾದ್ರೆ ಪ್ರತಿಯೊಂದು ಹೆಂಡತಿ ಅಂದರು ನನ್ನ ಗಂಡ ಅಂತ ಇದ್ದರೆ ಈ ಥರ ಇರಬೇಕು, ಈ ಥರ ನಾನು ಪ್ರೀತಿಸಬೇಕು, ಈ ಥರ ಆರಾಧಿಸಬೇಕು ಅಂತ ಒಂದು ಐಕಾನಿಕ್ ಕ್ಯಾರೆಕ್ಟರ್. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಅದೇ ಥರ ನಮ್ಮ ನಾಯಕಿಯವರ ಪಾತ್ರ ಕೂಡ ಅಷ್ಟೇ. ಬಿಕಾಸ್ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಕಾಂಪ್ಲಿಮೆಂಟ್ ಆಗಬೇಕಂದ್ರೆ ಅದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಪ್ಯಾರಲಲ್ಲಿ ನಿಂತ್ರೇ ಸ್ಟ್ರೆಂತ್ ಸಿಗೋಕ್ಕೆ ಸಾಧ್ಯ. ಸೊ ಈ ಕ್ಯಾರೆಕ್ಟರ್ ಬ್ಯೂಟಿ ಕಾಣಿಸ್ತಾ ಇರೋದು ಬಿಕಾಸ್ ಆಫ್ ದಿ ರಿಫ್ಲೆಕ್ಷನ್ ಆಫ್ ದಿ ವೈಫ್. ಆ್ಯಂಡ್ ವಂಡರ್ಫುಲಿ ಪ್ಲೇಡ್ ಬೈ ರಚಿತಾ. ಆ್ಯಂಡ್ ಸಿನಿಮಾ ಮಾಡ್ತಾ ಅನಿಸಿದ್ದು ನೋಬಡಿ ಕುಡ್ ಹ್ಯಾವ್ ಪ್ಲೇಡ್ ಬೆಟರ್ ದೆನ್ ರಚಿತಾ ಫಾರ್ ದಿಸ್ ಸ್ಕ್ರಿಪ್ಟ್. ಅಂಡ್ ಇನ್ನೊಂದು ವಿಷಯ ಅಂದ್ರೆ ಲವ್ ಯು ರಚು ಅಂತ ನಮಗೆ ಅನೌನ್ಸ್ಮೆಂಟ್ ಬಂದಿದ ತಕ್ಷಣ ಯಾರು ಹೀರೋ ಯಾರು ಹೀರೋಯಿನ್ ಅಂತೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಂಡ್ ಫಸ್ಟ್ ಬಂದಿದ್ದು ನಿಮ್ಮಿಬ್ಬರ ಹೆಸರು ಬಂದಿದ ತಕ್ಷಣ ನಮಗೆ ಕ್ಯೂಟ್ ಆಗಿ ಕಾಣಿಸ್ಕೊಂಡ್ರಿ. ಬಿಕಾಸ್ ಫಸ್ಟ್ ಒಂದು ಫೋಟೋಶೂಟ್ ನ ರಿವೀಲ್ ಮಾಡಿದ್ರು. ಆ ಫೋಟೋಶೂಟ್ ಅಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅವೆಲ್ಲ. ಸೊ ನಿಮಗೆ ಅನ್ಸುತ್ತಾ ನೀವಿಬ್ರು ಯೂಶಲಿ ನಿಮ್ಮಿಬ್ರನ್ನ ಇಷ್ಟೊಂದು ಇಷ್ಟಪಡ್ತಾರೆ, ಇಷ್ಟೊಂದು ಜನ ಯುನೋ ಥ್ರೂ ದ ಸಾಂಗ್ಸ್ ಆಗಿರ್ಬೋದು, ಥ್ರೂ ದ ಪೋಸ್ಟರ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಇಷ್ಟೊಂದು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರ ಇಷ್ಟೊಂದು ಸಕ್ಸಸ್ಫುಲ್ ಆಗಿ? 100%. ಆಗಲೇ ರಚಿತಾ ಅವ್ರು ಹೇಳಿದಾಗ ಹಿಂಗೆ ನಮ್ಮ ಜೊತೆಗೆ ವರ್ಕ್ ಮಾಡ್ಬೇಕಂತ ಇದ್ರು. ಸೇಮ್ ವೇ ಐ ಆಮ್ ಆಲ್ಸೋ ಹರ್ ಫ್ಯಾನ್. ನಾವು ಸಿನಿಮಾ ನೋಡಿದಾಗ ಒಂದ್ಸಲ ಅಂದ್ಕೊಂಡಿದ್ವಿ ಒಂದ್ಸಲ ರಚಿತಾ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೋದಲ್ಲ ಅಂತ. ಸೊ ನಮಗೆ ಪರಸ್ಪರವಾಗಿ ಹಾಗೆ ಅನಿಸಿದೆ ಅಂದಮೇಲೆ ಆಡಿಯನ್ಸಿಗೆ ಇದಕ್ಕಿಂತ 100 ಪಟ್ಟು ಜಾಸ್ತಿ ಇದ್ದೇ ಇರುತ್ತೆ. ಆ್ಯಂಡ್ ಸಾಂಗ್ ನೋಡಿದಾಗಲೂ ಕೂಡ ನಂಗೆ ಬೆಳಗ್ಗೆಯಿಂದ ಅದೇ ಪ್ರತಿಕ್ರಿಯೆ ಬರ್ತಾ ಇರೋದು ಅಬೌಟ್ ದಿ ಪೇರ್ ಇಟ್ ಸೆಲ್ಫ್. ಸೊ ಫಸ್ಟ್ ಲುಕ್ಕಲ್ಲಿ ಹಂಗಿತ್ತು, ಸಿನಿಮಾ ಹೆಂಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸಾಂಗ್ ಅದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ. ಇನ್ನು ಸಿನಿಮಾ ಹೇಗಿರ್ಬೋದು, ಸೊ ಒಂದಕ್ಕಿಂತ ಒಂದು ಹಂತದಲ್ಲಿ ಇಟ್ಸ್ ಗ್ರೋಯಿಂಗ್. ಲವ್ಲಿ. So yeah, it will definitely reach the expectations. ಅಂಡ್ ನಿಮ್ಮ ಯಾವುದೇ ಸಿನಿಮಾ ಆಗಿರ್ಲಿ ಇಟ್ಸ್ ಮ್ಯೂಸಿಕಲಿ ಹಿಟ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಈ ಸಿನಿಮಾಲಿ ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ಬಹಳ ಕಷ್ಟ ಹೇಳೋದು. ಸದ್ಯಕ್ಕೆ ನಮ್ಗೆ ಮುದ್ದು ಫೇವ್ರೆಟ್ ಆಗಿದೆ. ಟು ಬಿ ಫ್ರ್ಯಾಂಕ್, ಸರ್ ಕೇಳಿದ್ರು ಡೈರೆಕ್ಷನ್ ಬಗ್ಗೆ. ಈ ಸಾಂಗ್ ನಾನೇ ಕೊರಿಯೋಗ್ರಾಫ್ ಮಾಡಿದ್ದು. ಮೇ ಬಿ ದ ಡೈರೆಕ್ಟರ್ ಆಫ್ ದಿ ಸಾಂಗ್ ಅಂತ ಹೇಳ್ಬೋದು. ಸಾಂಗ್ಗಳು ಎಲ್ಲನೂ ತುಂಬ ಇಷ್ಟ ಆಗಿರೋದಕ್ಕೆ ನಾನು ಪಾಪ ಕಾಡಿ ಬೇಡಿ ನಾನು ಮಾಡ್ತೀನಿ ಅಂತ ನಾನೇ ಕೊರಿಯೋಗ್ರಾಫ್ ಮಾಡಿರೋದು. ಈ ಸಾಂಗು ಮತ್ತು ಇನ್ನೊಂದು ಸಾಂಗ್ ಆಲ್ಮೋಸ್ಟ್ ಐ ಥಿಂಕ್ 2 ಸಾಂಗ್ ಸಿನಿಮಾದಲ್ಲಿ ಬರುತ್ತೆ, ಅದೆರಡೂ ನಾನೇ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈ ಸಿನಿಮಾದ ಮೂಲಕ ನಿಮ್ಮಿಬ್ರು ಪೇರ್ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆಯೋ, ಸಿನಿಮಾ ರಿಲೀಸ್ ಆಗಿ ಅಷ್ಟೇ ಎಲ್ಲರ ಮನೆ ಮಾತಾಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. And once again I forgot to tell you, I said you personally, but on stage you're looking very gorgeous. Thank you so much.